Hello, dear students. Today we are going to discuss a few points regarding epic poetry. We are going to consider it as a literary term. So, here we are having the definition of epic. Epic poetry is a long verse narrative that focuses on a serious subject told in a formal and elevated style. Once again, let's have a glimpse of epic poetry here. Epic poetry is a long verse narrative that focuses on a serious subject told in a formal and elevated style. Next point is, it centers on a heroic or quasi divine figure whose actions affect a tribe, a nation, or the human race. ಇದನ್ನು ನಾವು ಮಹಾಕಾವ್ಯ ಅಂತ ಕರಿತೀವಿ. ಮಹಾಕಾವ್ಯಗಳಲ್ಲಿ ನಿಮಗೆ ಗೊತ್ತೇ ಇದೆ, ಒಬ್ಬ ಡಿವೈನ್ ಫಿಗರ್ ಇದ್ದೇ ಇರ್ತಾನೆ. ರಾಮ ಆಗ್ಬೋದು, ಶ್ರೀರಾಮಚಂದ್ರ ಆಗ್ಬೋದು, ಶ್ರೀಕೃಷ್ಣ ಆಗ್ಬೋದು, ಅಥವಾ ಪಾಂಡವರು, ಕೌರವರು, ಈ ಥರದ ಒಂದು ಏನಂತೀವಿ ಡಿವೈನ್ ಟ್ರೈಬ್ ಇದನ್ನು ರೆಪ್ರೆಸೆಂಟ್ ಮಾಡುವಂಥ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಜನಾಂಗವನ್ನು ರೆಪ್ರೆಸೆಂಟ್ ಮಾಡುವಂಥ ಕ್ಲ್ಯಾನನ್ನು ಇಲ್ಲಿ ಮಹಾಕಾವ್ಯಗಳಲ್ಲಿ ತರಲಾಗಿರುತ್ತೆ. ಸೊ ಎಪಿಕ್ ಅಂತಂದರೆ ಮಹಾಕಾವ್ಯ ಅನ್ನೋದು ನಿಮ್ಗೆ ಅರ್ಥ ಆಯಿತು. ಯಾವುದ್ಯಾವುದಿದೆ ನಾವು ಅದನ್ನು ಮುಂದೆ ಓದ್ತಾ ಹೋಗ್ತೀವಿ. ಆದರೂ ಒಂದು ಸಲ ನಾವು ಹೇಳೋದಾದರೆ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಯಾವುದು ಮಹಾಕಾವ್ಯಗಳಿವೆ ಅಂತಂದರೆ ಮಹಾಭಾರತ, ರಾಮಾಯಣ ನಿಮಗೆಲ್ಲರಿಗೂ ಗೊತ್ತೇ ಇರೋವಂಥದ್ದು. ಅಟ್ ದ ಸೇಮ್ ಟೈಮ್ ವಿ ಆರ್ ಹ್ಯಾವಿಂಗ್ ಮಲೆ ಮಹದೇಶ್ವರ ಕಾವ್ಯ, ಇವೆಲ್ಲದನ್ನು ನಾವು ಮಂಟೇಸ್ವಾಮಿ ಕಾವ್ಯ, ಇವನ್ನು ಕೂಡ ಮಹಾಕಾವ್ಯಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಇದರಲ್ಲಿ ಕೂಡ ದಕ್ಷಿಣ ಕನ್ನಡದ ಕೆಲವು ಮಹಾಕಾವ್ಯಗಳಿದಾವಲ್ಲೂ ಕೂಡ ಅದರದೇ ಆದಂಥ ಒಂದು ಏನಂತೀವಿ ಸಬಾಲ್ಟನ್ ಆದಂಥ ಕೆಲವು ಮಹಾಕಾವ್ಯಗಳನ್ನ ನಾವು ದಕ್ಷಿಣ ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ. ಕೇರಳ, ದಕ್ಷಿಣ ಕನ್ನಡ ಇಂಥಲ್ಲೇ. ಅಂದರೆ ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಸೋ ಮೆನಿ ಮಹಾಕಾವ್ಯಸ್. ಇನ್ ದ ನುಕ್ಸ್ ಆ್ಯಂಡ್ ಕಾರ್ನರ್ಸ್ ಆಫ್ ಇಂಡಿಯಾ ವಿ ಫೈಂಡ್ ಮಹಾಕಾವ್ಯಸ್. ಹಾಗಾಗಿ ಇದನ್ನು ಎಪಿಕ್ ಅಂತಂದರೆ ಗ್ರ್ಯಾಂಡ್. ಈಗ ಇದರಲ್ಲಿ ಇಷ್ಟಲ್ಲಿ ನಾವು ಏನು ಪಾಯಿಂಟ್ಸ್ನ ನಾವು ಕಲೆ ಹಾಕ್ಕೊಂಡ್ವಿ ಅಂತಂದರೆ, ಇಟ್ಸ್ ಅ ನರೇಟಿವ್. ಅದು ಹೆಸರಲ್ಲಿ ಕಾವ್ಯ ಅಂತ ಇದ್ರೂ ಎಪಿಕ್ ಸಿಮಿಲೀಸು ಈ ಥರದ ಕಾವ್ಯದ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ರೆಟಾರಿಕ್ ಲ್ಯಾಂಗ್ವೇಜ್, ಫಿಗರೇಟಿವ್ ಲ್ಯಾಂಗ್ವೇಜ್, ಈ ಥರದ ಒಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅ ನರೇಟಿವ್, ಒಂದು ಕಥನ ಕಾವ್ಯದ ರೂಪ ಅಂತ ನಾವು ಅಂದ್ಕೋಬೋದು. ದ ಏನ್ಷಿಯಂಟ್ ಫಾರ್ಮ್ ಆಫ್ ಕಥನ ಕಾವ್ಯ. ಸೊ ಎಪಿಕ್ ಪೊಯೆಟ್ರಿಯನ್ನು ನಾವು ಏನಂತ ಅನ್ಬೋದು ಅಂದರೆ, ಒನ್ಸ್ ಅಗೇನ್ ನೋಡಿ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅ ಲಾಂಗ್ ವರ್ಸ್ ನರೇಟಿವ್ ದಟ್ ಫೋಕಸಸ್ ಆನ್ ಎ ಸೀರಿಯಸ್ ಸಬ್ಜೆಕ್ಟ್ ಟೋಲ್ಡ್ ಇನ್ ಫಾರ್ಮಲ್ ಆ್ಯಂಡ್ ಎಲಿವೇಟೆಡ್ ಸ್ಟೈಲ್, ವಿಚ್ ಸೆಂಟರ್ಸ್ ಆನ್ ಎ ಹೀರೋಯಿಕ್ ಆರ್ ಕ್ವಾಸಿ ಡಿವೈನ್ ಫಿಗರ್ whose actions affect a tribe, kula, nation, ದೇಶ, or the human race, ಮಾನವ ಜನಾಂಗ. ಇದರ ಮೇಲೆ ಒಂದು ಅಚ್ಚಳಿಯಾದ ಪರಿಣಾಮವನ್ನು ಅವು ಬೀರ್ತಾ ಹೋಗ್ತವೆ. ಸೊ ಫಾರ್ ರಾಮಾಯಣ ಆ್ಯಂಡ್ ಮಹಾಭಾರತ ವಿ ಹ್ಯಾವ್ so many examples or so many legends across all over India, proofs and stories, fictional stories, and newer versions of Ramayana, Mahabharata, Janapada Ramayana. Like this, we are having so many epics in India as well as in all over the world. So categories in epic poetry. First of all, we have classical or traditional epics. Next, we are having literary epics. Yes, in the further slides we are having some details regarding these two kinds of epics. Key characteristics of epic poetry.
First one, lengthy narrative. Second one, serious subject. Third one, formal and elevated style. Fourth one, heroic protagonist. So once again, I am going to tell them. ಫಸ್ಟ್ ಒನ್ ಲೆಂತಿ ನರೇಟಿವ್, ಅದರದ ನಿರೂಪಣೆ ಅನ್ನೋದು ತುಂಬ ಉದ್ದನೇದಾಗಿರುತ್ತೆ, ದೊಡ್ಡದಾಗಿರುತ್ತೆ. ಎಪಿಸೋಡಿಕ್ ಇನ್ ನೇಚರ್ ಆ್ಯಂಡ್ ಲೆಂದಿ ನರೇಟಿವ್. ಸೆಕೆಂಡ್ ಒನ್, ಸೀರಿಯಸ್ ಸಬ್ಜೆಕ್ಟ್. ಇಟ್ಸ್ ಅಬೌಟ್ ದ ಫೇಟ್ ಆಫ್ ದ whole generation or whole clan or whole world, like this. A universal thing is applied here. And third one, we are having formal and elevated style. So for that, it's a Mahakavya. It's a Kavya. Rhetoric is used to elevate the style. So we are having dignified, formal and elevated style. Sublime. We are going to apply the sublimity here. And then we are having heroic protagonist. It is obvious. Heroic protagonist. And the protagonist represents the whole humanity. Fifth one, fate of a community or people. As I earlier told you, ಇಡೀ ಒಂದು ಜನಾಂಗ ಅಥವಾ ಸಮುದಾಯ ಇವುಗಳ ಒಂದು ಅದೃಷ್ಟ ಅಥವಾ ದುರಾದೃಷ್ಟವನ್ನು ಕುರಿತಾಗಿರುತ್ತೆ. ಹೀರೋ ಏನು ಮಾಡ್ತಾನೆ ಅಂತಂದರೆ, ಹಿ ಈಸ್ ಗೋಯಿಂಗ್ ಟು ರೀಡೀಮ್, ಹಿ ಈಸ್ ಗೋಯಿಂಗ್ ಟು ಹೆಲ್ಪ್ ದಟ್ ಕ್ಲಾನ್ ಟು ಕಮ್ ಔಟ್ ಆಫ್ ದ chaos, ದ ಡಿಸಾರ್ಡರ್, ದ ಟ್ರ್ಯಾಜಡಿ ಆರ್ ಎನಿಥಿಂಗ್ ದಟ್ ಹ್ಯಾಪನ್ ಟು ದೆಮ್. ಇದನ್ನು ನೀವು ಯಾವುದೇ ಮಹಾಕಾವ್ಯ ಓದುವಾಗಲೂ ಇಟ್ ಈಸ್ ಸೋ ಕ್ಲಿಯರ್, ಇಟ್ ಈಸ್ ಎವಿಡೆಂಟ್, ಕಾಣಿಸುತ್ತೆ ಇದು. Sixth point is supernatural element. So it's a very important key feature of an epic. Supernatural element. Demons, ghosts, or such things. Omens, devils, ogres, ogresses, like this. We are having a pantheon of supernatural elements here. And it is obviously, phenomenally, it is the war, quarrel between the demonic or evil force and the good. And what is intended? It's the enlightenment or resolution or like this. Mahakavya, it intends to resolve any problem. So enlighten a clan or a community, like this. So supernatural element, it's a must and should in any epic. Seventh one, in media res. That is, it starts in the middle of a chaos, a disorder movement, something like that, anarchy. And the hero is going to take an oath that he is going to resolve, he is going to redeem the whole problems of humanity or a clan or a tribe or a race or a community, like this. Eighth one, invocation of a muse. This you know, a muse, Mahakavya, that is it is somewhat formal. It's very formal. ಒಂದು ರೀತಿ ಕ್ಲಾಸಿಕಲ್ ಟ್ರೆಡಿಷನ್ಸಲ್ಲೇ ಒಂದು ಯಾವುದೇ ನರೇಟಿವ್ ಕೂಡ ಇಟ್ ವಿಲ್ ಪ್ರೊಸೀಡ್ ಲೈಕ್ ದಟ್ ಇನ್ ಅ ವೆರಿ ಕ್ಲಾಸಿಕಲ್ ಮೆಥಾಡಿಕಲ್ ಆಗಿ ಇದು ಹೋಗ್ತಾ ಹೋಗುತ್ತೆ. ಏನಂದರೆ ಇಲ್ಲಿ ಒಂದು ಕಾವ್ಯದ ಒಂದು ಇದು ಈಗ ಇವ್ರದ್ದು ಯಾರು ಶರಣು ಅಂತ ಇದನ್ನೆಲ್ಲ ಹೇಳ್ತಾರೆ ನೋಡಿ, ಮಂಟೆಸ್ವಾಮಿ ಕಾವ್ಯ ಹೇಳಬೇಕಾದ್ರೆ ಎಲ್ಲ ಗುರುಗಳಿಗೆ ಶರಣು ಅಂತ ಈ ಥರ ಎಲ್ಲ ಹೇಳಿ ಅವರು ಶುರು ಮಾಡ್ತಾರಲ್ಲ, ಈ ಥರದ ಒಂದು ಪದ್ಧತಿ. ಮ್ಯೂಸ್ ಅಂತ ಅಂದರೆ ಕಾವ್ಯ ದೇವಿ ಅಥವಾ ಕಾವ್ಯ ಸರಸ್ವತಿ ಆ ಥರ ಈ ಥರದ ಒಂದು ಇದು. ಸೊ ಇನ್ವೊಕೇಶನ್, ಸೊ ದೇ ಆರ್ ಗೋಯಿಂಗ್ ಟು ಇನ್ವೋಕ್ ದ ಮ್ಯೂಸ್. ಇದು ಒಂದು ಪ್ರಾಮಿನೆಂಟ್ ಫೀಚರ್ ಆಗಿದೆ ಇಲ್ಲಿ. Now we are going to have some examples of epic poetry. Classical and traditional epics. So ಇದು ನಾನು ಮೊದಲೇ ಹೇಳಿದ್ದೆ. Once again let us have a glimpse. The Ramayana,
the Mahabharata, the Iliad, the Odyssey, the Gilgamesh. ಫಿನ್ಲ್ಯಾಂಡ್ ನ ಒಂದು ಮಹಾಕಾವ್ಯ ಇದು, ದ ಗೀಲ್ಗಮಿಶ್. ದ ಒಡಿಸ್ಸಿ, ಇಲಿಯಡ್ ಆ್ಯಂಡ್ ಒಡಿಸ್ಸಿ ನಿಮಗೆಲ್ಲರಿಗೂ ಗೊತ್ತಿದೆ. ದೇ ಬಿಲಾಂಗ್ ಟು ಗ್ರೀಕ್ ಎಪಿಕ್ಸ್ ದೇ ಆರ್. ಸೊ ಆಬ್ವಿಯಸ್ಲಿ ಇಟ್ಸ್ ದ ರಾಮಾಯಣ ಆ್ಯಂಡ್ ಮಹಾಭಾರತ. ದೀಸ್ ಟು ಆರ್ ದ pillar epics of Indian tradition. Here we are having certain examples taken from literary epics. Okay, literary genre. So they are literary epics. Paradise Lost by Milton, Sri Ramayana Darshanam by Kuvempu, Beowulf, The Divine Comedy by Dante, Aeneid by Virgil. So here once again I am going to tell them. Paradise Lost by Milton, Sri Ramayana Darshanam by Kuvempu, Beowulf, it's old English epic. The Divine Comedy by Dante, Aeneid by Virgil. Yes, here we are just having a tradition of epics and also certain examples of epics. Thank you for discussing, thank you for giving me an opportunity to discuss certain points about epic. Thank you.